ಮಧು ಮಧು ಕರೆದ್ರಾರಿ? ಐ ಲೈಕ್ ಇಟ್. ಎಂಥದಿದು ಭಯ್ಯ, ಮಧುರ ಬಾಬಿಯನ್ನು ತೋರಿಸಿ ಅಂತೇಳಿ ಕರ್ಕೊಂಡು ಬಂದು ಜಲ್ಸ ಹೀರೋಯಿನ್ ಅನ್ನು ತೋರಿಸ್ತಾ ಇದ್ದೀರಾ? ಐ ಲೈಕ್ ಇಟ್. ಲೇ, ಇವಳು ನನ್ನ ಹೆಂಡತಿ ಮಧುರನೇ ಕಣೋ. ಮಿರಾಕಲ್. ಜಾನಿಬಾಯ್, ನಿಜವಾಗ್ಲೂ ಇವ್ರು ಮಧುರ ಅವರೇನಾ? ಇಲ್ಲ, ಅವಳ ತರನೇ ಇರೋ ಮೇಣದ ಸ್ಟ್ಯಾಚು. ಐ ಲೈಕ್ ಇಟ್. ನೋಡಿದ ಕೂಡಲೇ ನಾನು ಹಾಗೆ ಅಂದ್ಕೊಂಡೆ. ರಾಕಿ ಅವ್ರೆ, ಮೇನದ ಸ್ಟ್ಯಾಚು ಎಲ್ಲಾದ್ರೂ ಮಾತಾಡೋದನ್ನ ನೋಡಿದಿರಾ? ಹೌದಲ್ವಾ? ಇದು ನನ್ನ ಮಂಡೆಗೆ ಬೊಕ್ಕಲೇ ಇಲ್ಲಲ್ಲ ಭಯ್ಯ, ಇದೆಲ್ಲ ಹೇಗೆ ಸಾಧ್ಯ? ರಾಕಿ ಅವ್ರೆ, ನಾನ್ ನಿಜವಾಗ್ಲೂ ಮಧುರ. ನಮ್ಮಲ್ಲಿ ಯಾಕೆ ಇಷ್ಟೊಂದು ಅನುಮಾನ ಪಡ್ತಿದ್ದೀರಾ? ಮಧುರ ಅವರೇ, ನೀವು ಈ ರೀತಿ ಬದಲಾಗಿದ್ದೀರಾ ಅಂದ್ರೆ ನಮಗ್ ನಂಬಕ್ಕೆ ಆಗ್ತಾ ಇಲ್ಲ. ಅಡಿಗೆ ಮನೇಲಿ ಹೋಗಿ ನೀವು ಅಡಿಗೆ ಮಾಡ್ತಾ ಇದ್ದೀರ ಅಂದ್ರೆ ಐ ಲೈಕ್ ಇಟ್. ಹೆಣ್ಣು ಅಂದ್ಮೇಲೆ ಇದೆಲ್ಲ ಸಹಜ ತಾನೆ? ಮತ್ತೆ ಇಷ್ಟು ದಿವಸ ನೀವು ಎಂತ ಆಗಿದ್ದೀರಿ ಬಾಬಿ? ಈ ರಾಕಿ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳೋ. ಅವ್ರು ಕೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ರೀ. ಇಷ್ಟ ದಿನ ಬರೀ ನನ್ನ ದರ್ಪ ದಬ್ಬಾಳಿಕೆ ಅಷ್ಟೇ ನೋಡ್ತಿದ್ರು. ಫಸ್ಟ್ ಟೈಮ್ ನನ್ನ ಗೃಹಿಣಿಯಾಗಿ ನೋಡಿದ್ರಲ್ಲ, ಅದಕ್ಕೆ ಹೀಗೆ ಕೇಳ್ತಿದ್ದಾರೆ. ಮಧುರ ಅವರೇ, ನೀವು ನಮ್ಮ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಈಗ ಆನ್ಸರು ಕೊಡ್ತೀನಿ, ತಗೊಳ್ಳಿ. ಲೇ, ಏನು ಹುಡುಕ್ತಿದ್ಯಾ? ಪೆನ್ ಪೇಪರ್ ಇರ್ತಿದ್ರೆ ಬರ್ಕೊಳ್ತಿದ್ದೆ ಭಯ್ಯ. ತೊಂದರೆ ಇಲ್ಲ, ಹೇಳಿ ಬಾಬಿ, ಇಲ್ಲಿ ಬೀಟ್ ಮಾಡ್ಕೊಳ್ತೇವೆ. ರಾಕಿ ಅವ್ರೆ, ಇಷ್ಟ ದಿನ ನಾನು ಹೆಣ್ಣಾಗೆ ಇದ್ದೆ, ಆದ್ರೆ ಒಂದ್ ಹೆಣ್ಣು ಹೇಗಿರ್ಬೇಕು ಅನ್ನೋದನ್ನ ಮರ್ತಿದ್ದೆ. ಪಾರು ಬಂದು ನನ್ ಕಣ್ ತೆರ್ಸಿದ್ಲು. ಅವಳು ಬಂದ ದಿನ ನನ್ನ ಹೃದಯನೇ ತಿರ್ಕೊಂಡ್ಬಿಡ್ತು. ಇಲ್ಲಿ ಕಣ್ ತಿರ್ಕೊಳ್ಳಲ್ವಾ ಮಧು? ರೀ, ಏನಾದ್ರೂ ಹೇಳಿದ್ರ? ಅವಳು ಮಾತು ಎಲ್ರ ಮನ್ಸನ್ನು ಮುಟ್ಟುತ್ತೆ, ಎಲ್ರ ಕಣ್ಣನ್ನು ತಿರ್ಸುತ್ತೆ ಅಂದೆ. ಹೌದು ರೀ. ಬಾಬಿ, ನಮ್ಮ ಪ್ರಶ್ನೆಗೆ ಬಜಿ ಉತ್ತರ ಸಿಕ್ಕಿದ್ರೆ ಸಾಕು, ಪೀಟಿಗೆ ಬೇಡ. ಮಧುರ ಅವರೇ, ನಾವು ಬಂದಾಗ ನೀವು ಅಡಿಗೆ ಮನೆಯಲ್ಲಿ ಏನ್ ಮಾಡ್ತಾ ಇದ್ರಿ? ಎಮ್ಮೆ ಮೇಯ್ಸ್ತಿದ್ದೆ. ಮತ್ತಿನ್ನೇನ್ ಸೂರಿ ಅವ್ರೆ, ಅಡ್ಗೆ ಮನೇಲಿ ಏನ್ ಮಾಡಕ್ಕಾಗುತ್ತೆ? ಅದು ನಮ್ ಏನು ಅಂದ್ರು. ಮಧು, ನಾನೇನು ಹೇಳಿಲ್ಲ. ಅದ್ ಹಾಗಲ್ಲ ರೀ, ನಮ್ ಏನು ಅಂದ್ರು ಅಂದ್ರೆ ನಮ್ ಯಜಮಾನ್ರು ಹೊರಗಡೆ ಹೋಗಿ ಬರ್ತೀನಿ ಅಂದ್ರಲ್ಲ, ಅಷ್ಟರಲ್ಲಿ ತಿಂಡಿ ಮಾಡೋಣ ಅಂತ ಹೋಗಿದ್ದೆ. ಐ ಲೈಕ್ ಇಟ್. ಬಾಬಿ, ಆಕ್ಚುಲಿ ನಮ್ಮದು ಕೂಡ ತಿಂಡಿ ಆಗಿರ್ಲಿಲ್ಲ. ಹೇಗೂ ನೀವು ನಮಗೂ ಸೇರಿಸಿ ತಿಂಡಿ ಮಾಡಿದ್ದೀರ ಅಂತ ಕಾಣ್ತದೆ. ಬಂಜರೆ ಮುಕ್ಕೊಂಡು ಹೋಗ್ತೇವೆ. ಅಷ್ಟೇ ತಾನೇ, 2 minutes ವೆಯ್ಟ್ ಮಾಡಿ ತಿಂಡಿ ತಗೊಂಬರ್ತೀವಿ. ಜಾನಿಬಾಯ್, ಮಧುರ ಅವರು ಫಸ್ಟ್ ಟೈಮ್ ತಿಂಡಿ ಮಾಡ್ತಾ ಇದ್ದಾರೆ. ಆ ತಿಂಡಿನ ತಿಂದು ನಾವು ಬದುಕ್ಬೋದಾ? ಮೊದಲು ನೀನು ತಿನ್ನು. ನೀನು ತಿಂದು ಬದುಕಿದ್ರೆ ನಾನು ತಿಂತೀನಿ. ಐ ಲೈಕ್ ಇಟ್. ಟಿಫಿನ್ ರೆಡಿ. ಬಾರ್ಸಕ್ ನಾವು ರೆಡಿ. ಬದುಕಿದ್ರೆ ಇಡ್ಲಿ ವಡ, ಸತ್ರ ತಿತ್ತಿ ವಡ, ಜಯಮ್ಮಿ. ಏನು ಅಂದ್ರೆ ನಾನು ಮಾಡಿರೋ ತಿಂಡಿನ ನೀವು ಕಿಂಡಲ್ ಮಾಡ್ತೀರಾ? ಇಲ್ಲಮ್ಮ, ಇವರಿಬ್ರು ಜಾಸ್ತಿ ತಿನ್ಬಿಡ್ತಾರೆ ಅಂತ ಹಾಗಂದೆ ಅಷ್ಟೇ. ವೈಟ್ ಅಂಗರಾಜ, ನೀವು ಮಾಡಿದ್ದು ಡವ್ ಅಂತೇಳಿ ನಮ್ಗೆ ಗೊತ್ತುಂಟು. ನಾವು ಒಟ್ರಾಸಿ ಮುಕ್ಕೋರೆ. ಬಾಬಿ, ನೀವು ಬಡಿಸಿ. ವಾವ್, ಮಧುರ ಅವರೇ, ತಿಂಡಿ ತುಂಬಾ ಚೆನ್ನಾಗಿದೆ. ರೀ, ನಿಮಗಿಷ್ಟ ಆಯ್ತಾ? ನನ್ನ ಲೆವೆಲ್ಗೆ ಇಲ್ಲದೆ ಇದ್ರು ಒಂದು ಲೆವೆಲ್ಗೆ ಓಕೆ. ತಿಂದೆಪ್ಪ ಅದು ತಗೊಳ್ಳಿ, ನಮ್ಮ ಕಡೆಯಿಂದ 10 ರೂಪಾಯಿ ಅಷ್ಟೇ ಒಂಟು ಬಿಡಿ. ಯಾಕೆ ಗೌಡ್ರೆ, ನಮ್ ಯಜಮಾನ್ರು ಇಂಟರ್ವ್ಯೂಗೆ ಹೋಗ್ಬಾರ್ದಾ? ನಾ ಹೇಳಿದ್ರೆ ಹಂಗೆಲ್ಲ ಮಧುರ ಅವ್ರೆ, ಅಣ್ಣಪ್ಪನವ್ರಿಗೆ ತಲೆ ಹೊಡ್ರೆ 8 ಆಣಿ ಅಕ್ಷರ ಇಲ್ಲ, ಇವ್ರು ಯಾವ ಇಂಟ್ರ್ಯೂಗೆ ಹೋದರು ಅಂತ. ಓ, ಗೊತ್ತಾಯ್ತು ಕಂಬುಡಿ. ಅಡಿಗೆ ಹಾಸ್ಪಿಟ್ಲಲ್ಲಿ ಅಡ್ಗ ಬಟ್ಟನ್ ಕೆಲ್ಸಕ್ಕೆ ಹೋಯ್ತಾ ಇದಾರ. ಗೌಡ್ರೆ, ನಮ್ ಯಜಮಾನ್ರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡ್ಬೇಡಿ. ಇವ್ರೇನು, ಇವ್ರ ಟ್ಯಾಲೆಂಟ್ ಏನು ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತಿದೆ. ಕೇಳಿಸ್ಕೊಂಡ್ರೇನ್ರಿ, ನಾನೇನು ಅಂತ ನನ್ನ ಹೆಂಡತಿಗೆ ಚೆನ್ನಾಗಿ ಗೊತ್ತು. ಇವತ್ತು ಇಂಟರ್ವ್ಯೂ ಪಾಸ್ ಆಗಿ ಜಾಬ್ ತಗೊಂಡು ಬಂದೇ ಬರ್ತೀನಿ. ಇದೇ ಜಾನಿ ಮಾಡ್ತಿರೋ ಚಾಲೆಂಜ್. ಒಂದು ವೇಳೆ ಈ ಚಾಲೆಂಜ್ ಅಲ್ಲಿ ನೀವು ಸೋತು ಬಿಟ್ರೆ ಏನ್ ಮಾಡಿರಿ? ಒಂದ್ ವೇಳೆ ಗೆದ್ರೆ ನಿಮ್ಮ ಮಟ್ಲಿ ನಾನು ಅಡ್ಗ ಕೆಲಸ ಮಾಡ್ಕೊಂಡಿದ್ದು ಬಿಡ್ತೀನಿ. ಸೋತ್ರೆ ನಾನು ಜೀವನ ಪೂರ್ತಿ ನಿಮ್ ಪಟ್ಟಾಪಟ್ಟಿ ಚಡ್ಡಿಗೆ ತ್ಯಾಪೆ ಹಾಕೊಂಡಿದ್ ಬಿಡ್ತೀನಿ. ಅಣ್ಣಪ್ಪನವ್ರೆ, ಮಾತು ಮಾತಾಗಿರ್ಬೇಕು. ರೀ, ನಿಮ್ಗೆ ಅಂತ ಹಣೆ ಬರ ಬಂದಿಲ್ಲ. ನಿಮ್ಗೆ ಅಂತ ನಾನಿದ್ದೀನಿ. ಇಂಟರ್ವ್ಯೂ ಪಾಸ್ ಆಗಿ ಬಂದು ನೀವೇನು, ನಿಮ್ ಟ್ಯಾಲೆಂಟ್ ಏನು ಅಂತ ಇವ್ರಿಗೆ ಪ್ರೂವ್ ಮಾಡಿ. ಬರ್ಲಾ? ಮಧು, ಮಧು ಡಾರ್ಲಿಂಗ್, ಮಧು. ರೀ, ಕರೆದ್ರ? ನಿನ್ಗೊಂದು ಗುಡ್ ನ್ಯೂಸ್. ಅಂದ್ರೆ ನಿಮಗೆ ಕೆಲಸ ಸಿಕ್ತಾ? ಹೌದು ಮಧು, ಮೊದಲನೇ ರೌಂಡಲ್ಲೇ ಸೆಲೆಕ್ಟ್ ಆಗಿ ಜಾಬ್ ಕನ್ಫರ್ಮ್ ಆಗೋಯ್ತು. ವಾವ್, ವೆರಿ ಗುಡ್. ಅಂತೂ ಗೌಡ್ರ ಮುಂದೆ ಮಾಡಿ ಚಾಲೆಂಜ್ ಅಲ್ಲಿ ನೀವು ಗೆದ್ಬಿಟ್ರಿ. ಹೌದು ಮಧು, ಆ ಗೌಡ್ರಿಗೆ ಸ್ವೀಟ್ ಕೊಟ್ಟು ಉರ್ಸ್ಬೇಕು. ರೀ, ಸ್ವೀಟ್ನ ಹೊರಗಡೆಯಿಂದ ತರಬೇಡಿ, ನಾನೇ ಮಾಡ್ಕೊಡ್ತೀನಿ.
ಮಧು ನಿನಗೆ ಸಕ್ಕರೆ ಹಾಕಿ ಕಾಫಿನೇ ಮಾಡಕ್ ಬರಲ್ಲ, ಸ್ವೀಟ್ ಹೇಗೆ ಮಾಡ್ತೀಯಾ? ನಿನ್ಗೋಸ್ಕರ ಕಲ್ತ್ಕೊಂಡೆ. ನಾನು ಅಷ್ಟೇ ಮಧು, ನಿನ್ಗೋಸ್ಕರ ಇಂಟರ್ವ್ಯೂಗೆ ಹೋದೆ. ಅಲ್ಲಿ ಎಂತಿಂತ ಕಷ್ಟವಾದ ಪ್ರಶ್ನೆ ಎಲ್ಲ ಕೇಳಿದ್ರು ಗೊತ್ತಾ, ನಾನು ಪಟ ಪಟ ಅಂತ ಉತ್ತರ ಕೊಟ್ಬಿಟ್ಟೆ. ರೀ ಇವತ್ತು ನೀವು ನನಗೆ ಸಂಪೂರ್ಣ ಗಂಡ ಆದ್ರಿ. ಅಂದ್ರೆ ಇಲ್ಲಿ ತನಕ ನಾನು ಅರ್ಧ ಗಂಡ ಇನ್ನರ್ಧ ಬಂಡ ಆಗಿದ್ನಾ? ಕರೆಕ್ಟಾಗಿ ಹೇಳಿದ್ರಿ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ, ನನ್ನ ತಮಾಷೆಗೆ ಸತ್ಯನ ಸುಳ್ಳು ಥರ ಹೇಳ್ದೆ. ದುಡಿಯೋ ಗಂಡ್ಸಂದ್ರೆ ಹೆಂಡತಿಗೆ ದೇವ್ರಿದ್ದಂಗಂತೆ. ಹೌದಾ? ಅದು ಹೇಗೆ? ದುಡಿಯಕ್ ಶುರು ಮಾಡಾದ್ಮೇಲೆ ನಾವು ಕೇಳಿದೆಲ್ಲ ನೀವು ಕೊಡಿಸ್ತೀರಲ್ಲ ಅದಕ್ಕೆ. ಅಂದ್ರೆ ನೀವು ನಮ್ಮನ್ನ ಪ್ರೀತಿಸೋದು ದುಡ್ಗೋಸ್ಕರನಾ? ಅಯ್ಯೋ ಇಲ್ಲಪ್ಪ, ನೀವು ನನ್ನ ಮನೆ ದೇವ್ರು. ನಿಜನಾ? ಗುಲಗಂಜಿ ದೋಷವು ಇರದ ಬಾಳ ಸ್ನೇಹಿತೆ ಬಾಡೋ ಮಲ್ಲಿಗೆ ಹೂವ್ಯಾಕೆ ಶಿಲೆಯ ಬಾಲಿಕೆ ಅವಯಾಕೆ ಹೋಲಿಕೆ. ಪಾರವ್ರೆ ಏನಪ್ಪನವ್ರೆ ಒತ್ತಾರೆ ಜಾಮೂನ್ ತಕೊಂಬಂದ್ಬಿಟ್ಟಿದ್ದೀರಿ, ಏನ್ ವಿಶೇಷ? ಅದು ಪಕ್ಕದ ಬಿದಿಲಿ ನಾಯಿ ಮುಂದೆ ಇಟ್ಟಿದ್ರು, ಪಾಪ ತಿಂದೆ ಕೂತಿತ್ತು, ವೇಸ್ಟ್ ಆಗ್ಬಿಡುತ್ತೆ ಅಂತ ತಗೊಂಬಂದೆ. ನೋಡ್ರೆ ಸುಮ್ಮನೆ ತಮಾಷೆ ಮಾಡ್ದಿರಿ, ಬೇಜಾರು ಮಾಡ್ಕೊಬಿಡಿ. ಅಣ್ಣಪ್ಪನವ್ರಿ ತಿನ್ನ ಕೊಟ್ಬಿಟ್ಟು ಇಂಥ ಮಾತು ಹೋಗ್ಬಿಟ್ರೆ ಹೆಂಗ್ ತಿನ್ನೋದು ಹೇಳಿ? ಈ ವಯಸ್ಸಲ್ಲಿ ನೀವು ಜಾಸ್ತಿ ಸ್ವೀಟ್ ತಿನ್ಬಾರ್ದು ಅಂತ ಹೀಗೆ ಹೇಳಿದೆ. ಎಲ್ಲೇ ಪಾರವ್ರೆ ಅವ್ರ ಭಾವ ನಾ ಇಲ್ಲೇ ನಿಂತೀನಿ, ವಿಷಯ ಏನಂತ ನನ್ನ ತಮ್ಮ ಹೇಳಿ. ಅವರು ಬಂದ್ಬಿಡ್ಲಿ ಇರ್ರಿ, ಇಬ್ರಿಗೂ ಒಟ್ಟಿಗೆ ಸ್ವೀಟ್ ಕೊಟ್ಟು ಒಂದ್ ಗುಡ್ ನ್ಯೂಸ್ ಹೇಳ್ತೀನಿ. ಪಾರವ್ರೆ ಅಯ್ಯೋ ಯಾಕಂಗ್ ಬಾಯ್ ಬಿಡ್ಕೊಂಡಿರಿ? ಮೊದ್ಲು ಸ್ವೀಟ್ ತಿನ್ನಿ, ಆಮೇಲೆ ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಅಣ್ಣಪ್ಪನವ್ರಿ ಸ್ವೀಟ್ ಕೊಟ್ಟಾಯ್ತಲ್ವಾ, ಗುಡ್ ನ್ಯೂಸ್ ಏನ ಅಂತ ಹೇಳಿ. ಗೌಡ್ರೆ, ಇವತ್ ಬೆಳಗ್ಗೆ ನನ್ಗೆ ಯಾವ ಕೆಲಸನು ಗಿಟ್ಟಿಸ್ಕೊಳಕ್ ಆಗಲ್ಲ ಅಂತ ಹೇಳಿದ್ರಿ ಅಲ್ವಾ? ಇವತ್ತು ಇಂಟರ್ವ್ಯೂಲಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಆಗಿ ಜಾಬ್ ಕನ್ಫರ್ಮ್ ಆಗೋಯ್ತು. ಜಾನಿ ಅವರೇ ಕಣ್ಣೈಸು. ಪಾರವ್ರೆ ಅದು ಕಣ್ಣೈಸಲ್ಲ, ಕಂಗ್ರಾಟ್ಸ್. ಅಣ್ಣಪ್ಪನವ್ರಿ ನನ್ನ ಸೆವೆಂತ್ ಸೆನ್ಸ್ ಹೇಳ್ತಾ ಹೋದೆ, ನಿಮ್ಗೆ ಯಾವ್ದು ಕ್ಯಾಮೆ ಸಿಕ್ಕಿಲ್ಲ, ಸುಳ್ಳು ಹೇಳ್ತಾ ಇದ್ದೀರಿ ಅಂತ. ಗೌಡ್ರೆ ನೀವ್ ಯಾವಾಗ್ಲೂ ಬರೀ ಅನುಮಾನನೇ ಪಡ್ತೀರಾ ಅಲ್ವಾ? ನಾ ಹೇಳೋದು ಹಂಗೆಲ್ಲ ಮಧುರ ಅವ್ರೆ. ಹಂಗೂ ಅಲ್ಲ ಹಿಂಗೂ ಅಲ್ಲ, ನಮ್ ಯಜಮಾನ್ರಿಗೆ ನಿಜವಾಗ್ಲೂ ಕೆಲ್ಸ ಸಿಕ್ಕಿದೆ, ಆ ಖುಷಿ ಹಂಚ್ಕೊಳಕ್ಕೆ ಸ್ವೀಟ್ ತಂದು ಕೊಟ್ಟಿರೋದು, ಅನುಮಾನ ಪಡಕ್ಕಲ್ಲ. ಹೌದು ಶ್ರೀ, ಹೌದು ಬಾವಾ, ನೀವ್ ಯಾಕೆಲ್ಲ ವಿಷಯಕ್ಕೂ ಅನುಮಾನ ಪಟ್ಟಿರಿ? ಅವ್ರ ಜಾಯಮಾನನೇ ಅನುಮಾನ ಪಡೋದು ಪಾರವ್ರೆ. ನೋಡಿ ಅಣ್ಣಪ್ಪನವ್ರಿ, ಲಗಾಮು ನಿಮ್ಮ ಕೈಲದ ಅಂತ ಕುದುರನ್ನ ಹೆಂಗಂದ್ರೆ ಹಂಗೆ ಓಡಿಸ್ಬೇಡಿ. ಒಂದಲ್ಲ ಒಂದಿನ ಲಗಾಮು ನಮ್ಮ ಕೈಗೂ ಸಿಗ್ತದೆ, ಹೊಸಿ ಹುಷಾರಾಗಿರಿ. ಗೌಡ್ರೆ ನಿಮ್ ಪಟಾಪಟಿ ಚಡ್ಡಿ ಬಣ್ಣನ್ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ತಿದ್ರೆ ಕುದ್ರೆನಾದ್ರೂ ಓಡಿಸಿ ಕತ್ತೆನಾದ್ರೂ ಓಡಿಸಿ, ಆದ್ರೆ ನಮ್ ಯಜಮಾನ್ರಿಗೆ ಏನು ಹೇಳ್ಬೇಡಿ. ಮಧು ಇವ್ರ ಹತ್ರ ಏನ್ ಮಾತು, ಇಷ್ಟಕ್ಕೆಲ್ಲ ಕಾರಣರಾದ ಪಾರು ಅವ್ರಿಗೆ ಒಂದ್ ಥ್ಯಾಂಕ್ಸ್ ಹೇಳ್ಬಿಡು ಸಾಕು. ಅದು ಕರೆಕ್ಟು. ಪಾರು ನೀನ್ ಬಂದಾಗ್ಲಿಂದ ನಮ್ಮ ಮನೇಲಿ ಒಳ್ಳೆ ಬದಲಾವಣೆ ಆಗ್ತಾನೆ ಇದೆ, ಸೊ ನಿಂಗೆ ತುಂಬಾ ಥ್ಯಾಂಕ್ಸ್. ಇಂಥ ಬದಲಾವಣೆಗಳು ಜಾಸ್ತಿ ಆಗ್ಲಿ, ನಿಮ್ಮಿಬ್ರಿಗೂ ಅವಳು ಜೋಡಿ ಮಕ್ಳಾಗ್ಲಿ. ಏನು ಹೇಳ್ಬೇಡಿ, ನಾ ಹೇಳೋದನ್ನ ತಂದ್ಕೊಡಿ ಸಾಕು. ಕೇಳು ಮಧು, ದುಡ್ಡು ಖರ್ಚಾಗದೆ ಇರುವಂತದ್ದು ಏನೇ ಇದ್ರು ಕೇಳು, ಚಿಟ್ಕಿ ಹೊಡೆದ್ರಲ್ಲಿ ತಂದು ಕೊಟ್ಬಿಡ್ತೀನಿ. ನಿಮ್ ಯೋಗ್ಯತೆ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅರ್ಜೆಂಟಾಗಿ ನಂಗೊಂದು ಟ್ರಂಕ್ ತಂದ್ಕೊಡಿ. ಕೋಳಿನ್ ಕೇಳಿ ಮಸಾಲ ಅರಿಯೋ ಟೈಮ್ ನನಗಿಲ್ಲ, ಸುಮ್ನೆ ನಾನು ಹೇಳಿದ ಕಡೆ ಟ್ರಂಕ್ ಹೊತ್ಕೊಂಡ್ ಬರಕ್ ರೆಡಿ ಆಗಿರಿ. ನೀವು ಮಧುರ ಅವರು ಎಲ್ಗೋ ಹೊಂಟಿದ್ರಲ್ಲ, ಎಲ್ಲಿಗೆ ಹೋಯ್ತಾ ಇದ್ರಿ ಅಂತ ತಿಳ್ಕೊಳ್ಳೋವಂತ ಬಂದಿ. ನನ್ನ ಹೆಂಡತಿ ನನ್ನನ್ನು ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾಳೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅನ್ನೋ ಕ್ಯೂರಿಯಾಸಿಟಿ ನನ್ಗೆ ಓಕೆ, ಅದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಿಮ್ಗೆ ಯಾಕೆ? ನಿಮ್ಮಂತ ನಾಲ್ಕನ ಎಲ್ಲಿ ಕರ್ಕೊಂಡು ಹೊಂಟಿದಾರೋ ಅಂತ ತಿಳ್ಕೊಳಕ್ಕೆ. 15 ದಿನ 15 ಜನ ಗ್ರೂಪ್ ಮಾಡಕ್ಕೆ ನಾನು ಹಳ್ಳಿಗೆ ಹೋಗ್ತಿದ್ದೀನಿ. ಗೌಡ್ರೆ ನೀವ್ ಏನ್ ಹೇಳಿದ್ರು ಅಷ್ಟೇ, ನಾನು ಹಳ್ಳಿಗೆ ಹೋಗೋ ಮನ್ಸನ್ನ ಬದಲಾಯಿಸಲ್ಲ. ಅಂದ್ರೆ ನಿಮ್ಮ ಅಂತಿಮ ನಿರ್ಧಾರ? ನೀವ್ ಮನೆ ಮುಂದೆ ಹೊರ್ಲ ಆಡ್ಕೊಂಡು ಬಾಯ್ ಬಡ್ಕೊಂಡ್ರು ಅಷ್ಟೇ, ನಾನು ಹಳ್ಳಿಗೆ ಹೋಗೋಳೆ.